नारायणं निखिलपूर्णगुणैकदेहं निर्दोषमप्यतममखिलैः स्वाक्यैः अस्योद्भवादिदमशेषविशेषतोऽपि वन्द्यं सदा प्रियतं नवसन्नमामि अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुसदयाः तान् नमस्ते गुरून् नमः श्रीगुरुभ्यो नमः हरिः ओम् 118ನೇ ಶ್ಲೋಕ ಆಗ್ಬೇಕಲ್ಲ. ಹೌದಾ ಆಚಾರ್ಯ? ನಮಸ್ಕಾರ. ಹೌದಾ ಆಚಾರ್ಯ? असौ दास्यं ध्रुवं यातं महान्तं महतामपि व्यधादनुग्रहं कुर्वन् सामर्थ्यैः कौतुकं नृणाम्. ಈ ವಿಷ್ಣು ತೀರ್ಥರು ತಾವು ಸಾಧಿಸಿದಂತಹ ಪರಮಾತ್ಮನ ಒಂದು ಅಪರೋಕ್ಷ ಜ್ಞಾನದಿಂದಾಗಿ ಅನೇಕ ಅಲೌಕಿಕ ಶಕ್ತಿಗಳನ್ನು ಪಡೆದರಂತೆ. ಲೋಕದಲ್ಲಿ ಇಲ್ಲದೇ ಇರುವಂತಹ ಅನೇಕ ಅಲೌಕಿಕವಾದ ಶಕ್ತಿಗಳನ್ನ ಪಡೆದು ಅದರಿಂದ ಅನೇಕ ಚಮತ್ಕಾರಗಳಲ್ಲಿ ಜನರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದರು. ಅಷ್ಟೇ ಅಲ್ಲ, ಈ ಒಂದು ಶಿಷ್ಯರನ್ನ ಪಡೆದಿದ್ದರು, ಬಾದರಾಯಣ ಎಂಬುವಂತಹ ಶಿಷ್ಯರನ್ನ. ಆ ಶಿಷ್ಯರನ್ನ ಅವರ ಒಂದು ಸೇವೆಯ ಮೂಲಕ ಆ ಬಾದರಾಯಣರು ಈ ವಿಷ್ಣು ತೀರ್ಥರ ಸೇವೆಯನ್ನ ಮಾಡ್ತಾ ವಿಷ್ಣು ತೀರ್ಥರನ್ನ ಒಲಿಸಿಕೊಂಡು ಅವರ ಶಿಷ್ಯತ್ವವನ್ನ ವಹಿಸಿಕೊಂಡು ಶ್ರೇಷ್ಠರಲ್ಲಿ ಶ್ರೇಷ್ಠರಾದರು. ಈಗ ಯಾರ್ಯಾರು ಶ್ರೇಷ್ಠರು ಅಂತ ಇದ್ದಾರೋ ಅವರಿಗಿಂತಲೂ ಮೊದಲು ಇವರು ಶ್ರೇಷ್ಠರು. ಯಾವ ರೀತಿಯಿಂದ? ವಯೋಧಿಕವಾಗಿ ಅಲ್ಲ, ವಯಸ್ಸಿನಿಂದ ಅಲ್ಲ, ಮತ್ತೇನು? ಆ ಒಂದು ತಪಸ್ಸಿನಿಂದ, ವಿಷ್ಣು ತೀರ್ಥರ ಒಂದು ಪ್ರೀತಿಯನ್ನ ಗಳಿಸುವುದರಲ್ಲಿ ಇವರು ಅಗ್ರಗಣ್ಯರು. ಈ ರೀತಿ ಶ್ರೇಷ್ಠರಲ್ಲಿ ಶ್ರೇಷ್ಠರಾದರು ಯಾರು? ಬಾದರಾಯಣ ತೀರ್ಥರು ಎಂಬುದಾಗಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಅಸೌ ದಾಸ್ಯಂ ಧ್ರುವಂ ಯಾತಂ ಮಹಾಂತಂ ಮಹತಾಂ ಅಪಿ ಯಥಾತ್ ಅನುಗ್ರಹಂ ಕುರ್ವನ್ ಸಾಮರ್ಥ್ಯೈಃ ಕೌತುಕಂ ನೃಣಾಂ. ಅನ್ವಯ ನೋಡಿ. ಸಾಮರ್ಥ್ಯೈಃ ತನ್ನ ಶಕ್ತಿಗಳಿಂದ, ಸಾಮರ್ಥ್ಯೈಃ ತನ್ನ ಶಕ್ತಿಗಳಿಂದ, ನೃಣಾಂ ಮನುಷ್ಯರಿಗೆ, ನೃಣಾಂ ಮನುಷ್ಯರಿಗೆ ನೃಣಾಂ ಮನುಷ್ಯರಿಗೆ ಕೌತುಕಂ ಕುರ್ವನ್, ಕೌತುಕಂ ಕುರ್ವನ್ ಆಶ್ಚರ್ಯವನ್ನುಂಟು ಮಾಡುತ್ತಿರುವ, ಆಶ್ಚರ್ಯವನ್ನುಂಟು ಮಾಡುತ್ತಿರುವ ಅಸೌ ಈ ವಿಷ್ಣು ತೀರ್ಥರು, ಅಸೌ ಈ ವಿಷ್ಣು ತೀರ್ಥರು
ಧ್ರುವಂ ನಿಶ್ಚಯವಾಗಿಯೂ ಧ್ರುವಂ ನಿಶ್ಚಯವಾಗಿಯೂ ದಾಸ್ಯಂ ಯಾತಂ ದಾಸ್ಯಂ ಯಾತಂ ತನ್ನ ಸೇವಕತನವನ್ನು ಹೊಂದಿದ ಆ ಬಾದರಾಯಣ ತೀರ್ಥರನ್ನು ದಾಸ್ಯಂ ಯಾತಂ ತನ್ನ ಸೇವಕತನವನ್ನು ಹೊಂದಿದ ಅಥವಾ ಶಿಷ್ಯತ್ವವನ್ನು ಹೊಂದಿದ ಯಾವುದಾದ್ರೂ ಬರ್ತದೆ. ತನ್ನ ಶಿಷ್ಯತ್ವವನ್ನು ಹೊಂದಿದ ಆ ಬಾದರಾಯಣ ತೀರ್ಥರನ್ನು ಆ ಬಾದರಾಯಣ ತೀರ್ಥರನ್ನು ಅನುಗ್ರಹಂ ಕುರುವನ್ ಅನುಗ್ರಹ ಮಾಡುತ್ತಾ ಅನುಗ್ರಹಂ ಕುರುವನ್ ಅನುಗ್ರಹವನ್ನು ಮಾಡುತ್ತಾ ಮಹತಾಂ ಅಪಿ ಮಹಾತ್ಮರಿಗಿಂತಲೂ ಮಹತಾಂ ಅಪಿ ಮಹಾತ್ಮರಿಗಿಂತಲೂ ಮಹಾತ್ಮರಿಗಿಂತಲೂ ಮಹತಾಂ ಮಹಾಂತಂ ಯಥಾತ್ ಮಹಾಂತಂ ಯಥಾತ್ ಮಹಾತ್ಮರನ್ನಾಗಿ ಮಾಡಿದರು. ಮಹಾತ್ಮಂ ಯಥಾತ್ ಮಹಾತ್ಮರನ್ನಾಗಿ ಮಾಡಿದರು. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಸಾಕ್ಷಾತ್ತಾಗಿ ಬಾದರಾಯಣ ತೀರ್ಥರನ್ನ ಮಹಾತ್ಮರನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದಿತ್ತು. ವಿಷ್ಣು ತೀರ್ಥರ ಬಗ್ಗೆ ಯಾಕೆ ಹೇಳಿದ್ರು? ವಿಷ್ಣು ತೀರ್ಥರು ತಮ್ಮ ಅಲೌಕಿಕ ಶಕ್ತಿಗಳಿಂದ ಜನರಿಗೆ ಆಶ್ಚರ್ಯ ಉಂಟು ಮಾಡ್ತಾ ಇವರನ್ನು ಕೂಡ ಮಹಾತ್ಮರನ್ನಾಗಿ ಮಾಡಿದರು. ಅಂದ್ರೆ ಅವರಲ್ಲಿಯೂ ಅಂತಹ ಅನೇಕ ಶಕ್ತಿಗಳಿತ್ತು ವಿಷ್ಣು ತೀರ್ಥರಲ್ಲಿ. ಮತ್ತೊಬ್ಬರಿಗೆ ನಾವು ದೊಡ್ಡವರನ್ನಾಗಿ ಮಾಡಬೇಕು ಅಂದ್ರೆ ಮೊದಲು ನಾವು ದೊಡ್ಡವರಾಗಿರ್ಬೇಕು. ಇವನಲ್ಲಿ ಗುಣ ಇಲ್ಲ ಅಂತಂದ್ರೆ ಇವನಲ್ಲಿ ಈ ಒಂದು ಗುಣ ಇದೆ ಅಂತ ಆ ಒಂದು ಗುಣದ ಬಗ್ಗೆ ನಮಗೆ ತಿಳಿವು ಇರಬೇಕು. ಆವಾಗ ಅವನಲ್ಲಿ ಅಂತಹ ಗುಣ ಇದೆ ಎಂಬುದಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಗುಣಿ ಗುಣಂ ವೇತ್ತಿನ ವೇತ್ತಿ ನಿರ್ಗುಣೋ ಬಲೀ ಬಲಂ ವೇತ್ತಿನ ವೇತ್ತಿ ನಿರ್ಬಲ. ಗುಣಿ ಅಂದ್ರೆ ಗುಣವುಳ್ಳವನು ಮಾತ್ರ ಮತ್ತೊಬ್ಬರಲ್ಲಿ ಇರುವಂತಹ ಗುಣಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ನದು ನಿರ್ಗುಣ ಗುಣ ಇಲ್ಲದವನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಾವೆಲ್ಲ ಬರೀ ತಪ್ಪನ್ನೇ ಕಂಡು ಹಿಡಿತೇವೆ, ಹೌದಾ? ಎಷ್ಟೇ ಮಾಡ್ಲಿ ತಪ್ಪನ್ನೇ ಕಂಡು ಹಿಡಿತೇವೆ. ಯಾಕೆ? ಗುಣ ಕಂಡುಹಿಡಿಯುವಂತಹ ಶಕ್ತಿ ನಮ್ಮಲ್ಲಿಲ್ಲ. ಯಾಕೆ? ಅಂತಹ ಗುಣಗಳಿಲ್ಲ. ಆದ್ದರಿಂದ ವಿಷ್ಣು ತೀರ್ಥರ ಬಗ್ಗೆ ಹೇಳಿ ತದನಂತರ ಬಾದರಾಯಣ ತೀರ್ಥರ ಬಗ್ಗೆ ಹೇಳಿ ವರ್ಣನೆ ಮಾಡಿ. ಮುಂದೆ ಹೋಗೋಣ. ಪ್ರಶ್ನೆ ಇದ್ರೆ ಕೇಳಿ. ಸರಿ. ಆರುರೋಹ ದುರಾರೋಹಂ ಸಪರೈಃ ಪ್ರೀತಿ ಕೃದ್ಧರೇಃ ಮಹಾಂತಂ ಮಹಿಮಾನಂಚ ಮಹೀಂದ್ರಂ ಚ ಗುಹ ಪ್ರಿಯಂ. ವಿಷ್ಣು ತೀರ್ಥರು ತಮ್ಮಲ್ಲಿ ಇರುವ ಅತಿಶಯವಾದ ಮಹಾತ್ಮ ಜ್ಞಾನ ಪೂರ್ವಕವಾದ ದೃಢವಾದ ಸ್ನೇಹ ಅರ್ಥಾತ್ ಭಕ್ತಿ, ಇದರಿಂದಲೇನೆ ಅವರು ಬಹಳ
ಸಂತೋಷ ಪಟ್ಟರಂತೆ, ಸಂತೋಷ ಪಡಿಸಿದರು ಪರಮಾತ್ಮನನ್ನ. ಅಷ್ಟೇ ಅಲ್ಲ, ಇನ್ನೂ ಸಂತೋಷ ಪಡಿಸಬೇಕು. ವಿಚಾರ ಮಾಡಿ, ಯಾವ ಒಂದು ಉಪಕರಣಗಳು ನಿಮ್ಮ ಹತ್ರ ಇರಬಾರದು, ಎಲೆಕ್ಟ್ರಾನಿಕ್ ವಸ್ತುಗಳು. ಯಾವ ಸಂಬಂಧಿಕರು, ವಿಶೇಷವಾಗಿ ಹತ್ತಿರ ಸಂಬಂಧಿಕರು ಯಾರೂ ಇರಬಾರದು. ಒಂದು ವಾರ ಆ ಪಾಜಕಕ್ಕೆ, ಉಡುಪಿಗೆ ಅಥವಾ ತಿರುಪತಿಗೋ ಎಲ್ಲೋ ಹೋಗಿ ಸ್ವಲ್ಪ ಆ ಒಂದು ಪುಷ್ಕರಣಿಯಲ್ಲಿಯೋ ಮಧ್ವ ಸರೋವರದಲ್ಲಿಯೋ ವಾಸುದೇವ ತೀರ್ಥದಲ್ಲಿಯೋ ಇಂದು ಒಂದು ವಾರ ಅಲ್ಲಿ ಜಪ ಮಾಡಿ ಬಂದ್ರೆ ಮನಸ್ಸು ಶಾಂತವಾಗುತ್ತೆ. ನಿರ್ಜನ ಪ್ರದೇಶ ಮುಖ್ಯ ಅಲ್ಲ, ನಮಗೆ ಗೊತ್ತಿರುವಂತಹ ಜನರು ಇಲ್ಲದೆ ಹೋದ್ರೆ ಅದು ನಿರ್ಜನ ಅಂತ ನಮಗೆ ಭಾಸಮಾನವಾಗುತ್ತೆ. ನಮಗೆ ಗೊತ್ತಿರುವಂತಹ ಅಂದ್ರೆ ಬಹಳ ಆಪ್ತರಾದ ಜನರು ಇದು ಸ್ವಲ್ಪ ಕಿರಿಕಿರಿ. ಆದ್ರೆ ಇವ್ರು ಆಪ್ತರಾದ ಜನರು ಇರ್ಲಿ, ಇವ್ರಿಗೆ ಆಪ್ತರು ಅಂತ ಯಾರು ಇಲ್ಲೇ ಅಲ್ಲಪ್ಪ ಪರಮಾತ್ಮನ ಬಿಟ್ಟು. ಸನ್ಯಾಸಿಗಳು ಆದ್ದರಿಂದ, ಪರಮ ವೈರಾಗಿಗಳು ಆದ್ದರಿಂದ, ಗೃಹಸ್ಥರಿದ್ದಾಗಲೇನೆ ಬಹಳ ವೈರಾಗಿಗಳು. ಅಂತಹವರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ, ಇಂತಹ ಹರಿಯ ಸಾಕ್ಷಾತ್ಕಾರವಾದ ಮೇಲೆ ಅವನೇ ಆಪ್ತ. ಆದರೂ ಅವರು ಇಲ್ಲಿದ್ದೇ ಸಾಧನೆ ಮಾಡಬಹುದಿತ್ತು, ಜನರ ಒಂದು ಮಧ್ಯದಲ್ಲಿಯೇ ಇದ್ದು ಸಾಧನೆ ಮಾಡಬಹುದಿತ್ತು. ಆದರೂ ಯಾರಿಂದಲೂ ಹತ್ತಲು ಅಸಾಧ್ಯವಾದ ಒಂದು ಶಿಖರವನ್ನ ಸುಬ್ರಹ್ಮಣ್ಯನಿಗೆ, ಆ ಒಂದು ಊರು ಸುಬ್ರಹ್ಮಣ್ಯ, ಅವನಿಗೆ ಅತ್ಯಂತ ಇಷ್ಟವಾದ ಸಖ್ಯ ಪರ್ವತ ಹೇಳಿದೆ. ಅದರಲ್ಲಿ ಒಂದು ಪರ್ವತ ಯಾವುದು, ಹರಿಶ್ಚಂದ್ರ ಪರ್ವತ ಅಂತ ಹಿಂದೆ ಹೇಳಿದ್ದೆ. ಅದರಲ್ಲಿ ಮತ್ತೊಂದು ಶಿಖರ, ಅದು ಕುಮಾರ ಪರ್ವತ ಅಂತ. ಅಂತಹ ಒಂದು ಶಿಖರವನ್ನ ಇವರು ಏರಿ ಅಲ್ಲಿ ತಪಸ್ಸು ಮಾಡ್ಲಿಕ್ಕೆ ಹೊರಟರು ಎಂಬುದಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಆರುರೋಹ ದುರಾರೋಹಂ ಸಹ ಪರೈಹಿ ಪ್ರೀತಿಕೃತ್ ಹರೇ ಹರೇಹೇ ಮಹಾಂತಂ ಮಹಿಮಾನಂ ಚ ಮಹೀಂದ್ರಂ ಚ ಗುಹಪ್ರಿಯಂ. ಅನ್ವಯ ನೋಡಿ. ಹರೇ ಹೇ ಶ್ರೀಮನ್ನಾರಾಯಣನಿಗೆ, ಹರೇ ಹೇ ಶ್ರೀಮನ್ನಾರಾಯಣನಿಗೆ ಪ್ರೀತಿಕೃತ ಸಹ, ಪ್ರೀತಿಕೃತ ಸಹ ಸಂತೋಷವನ್ನುಂಟು ಮಾಡುವ ಆ ವಿಷ್ಣು ತೀರ್ಥರು, ಸಂತೋಷವನ್ನುಂಟು ಮಾಡುವ ಆ ವಿಷ್ಣು ತೀರ್ಥರು ಪರೈಹಿ ಬೇರೆಯವರಿಂದ, ಪರೈಹಿ ಬೇರೆಯವರಿಂದ, ದುರಾರೋಹಂ ಹತ್ತಲು ಅಶಕ್ಯವಾದ, ದುರಾರೋಹಂ ಹತ್ತಲು ಅಶಕ್ಯವಾದ ಕುಮಾರ ನಿಮಿಷ ಮಹಾಂತಂ ದೊಡ್ಡದಾದ, ಮಹಾಂತಂ ದೊಡ್ಡದಾದ ಮಹಾಂತಂ ದೊಡ್ಡದಾದ ಮಹಿಮಾನಂಚ ಮಹಾಂತಂ ಮಹಿಮಾನಂಚ ಮಹಾತ್ಮ್ಯವನ್ನು ಮಹಿಮಾನಂಚ ಮಹಾತ್ಮ್ಯವನ್ನು ಗುಹಪ್ರಿಯಂ ಮಹೀಂದ್ರಂಚ ಗುಹಪ್ರಿಯಂ ಸುಬ್ರಹ್ಮಣ್ಯನಿಗೆ
ಅದು ಎರಡು ಬರ್ಕೊಳ್ಳಿ. ಗುಹಪ್ರಿಯಂ ಮಹೀಂದ್ರಂಚ. ಗುಹಪ್ರಿಯಂ ಮಹೀಂದ್ರಂಚ. ಸುಬ್ರಹ್ಮಣ್ಯನಿಗೆ ಇಷ್ಟವಾದ ಕುಮಾರ ಪರ್ವತವನ್ನು ಸುಬ್ರಹ್ಮಣ್ಯನಿಗೆ ಇಷ್ಟವಾದ ಕುಮಾರ ಪರ್ವತವನ್ನು ಆರುರೋಹ ಹತ್ತಿದರು. ಆರುರೋಹ ಹತ್ತಿದರು. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಸರಿ, ಮುಂದೆ ಹೋಗೋಣ. ಸರಿ, ಮುಂದೆ ನೋಡಿ. ಮಧ್ವಾಚಾರ್ಯರ ಮತ್ತೊಬ್ಬರ ಶಿಷ್ಯರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಈ ಉತ್ತರಾದಿ ಮಠದ ಮೂಲ ವ್ಯಕ್ತಿಗಳು ಪದ್ಮನಾಭ ತೀರ್ಥರು, ಅವರ ಬಗ್ಗೆ. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತ್ಯೈಃ ಯೋಗೋದಾಯ ಉಪಾಯಯೋ ಸ ಪದ್ಮನಾಭತೀರ್ಥಾಖ್ಯಃ ಶಿಷ್ಯೋನ್ಯೋ ಭೂತ್ ಸುಚೇತಸಃ. ಆಕೃಷ್ಟೋಸ್ಯ ಗುಣೈರ್ವ್ಯಾಪ್ತೈಃ, ಸರ್ವತ್ರ ವ್ಯಾಪಿಸಿರುವಂತಹ ಆ ಮಧ್ವಾಚಾರ್ಯರ ಗುಣಗಳಿಂದ, ಅಂದ್ರೇನು, ಮಧ್ವಾಚಾರ್ಯರ ಕೀರ್ತಿ ಎಲ್ಲೆಡೆ ಹರಡಿದೆ. ಸಾಕ್ಷಾತ್ ವಾಯುದೇವರು ಎಂಬುದಾಗಿ ಗೊತ್ತಾಗಿದೆ. ಮಹಾ ಜ್ಞಾನಿಗಳು, ಪರಮ ವೈರಾಗಿಗಳು, ಮಹಾ ತಪಸ್ವಿಗಳು, ಮಹಾ ತೇಜಸ್ವಿಗಳು ಅಂತ ಎಲ್ಲ ರೀತಿಯಿಂದಲೂ ಅವರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಆಚಾರ್ಯರ ಬಗ್ಗೆ. ಅಂತಹ ಅನೇಕ ಗುಣಗಳಿಂದಾಗಿ ಆಕೃಷ್ಟರಾಗಿ ಪಂಡಿತ ಶ್ರೇಷ್ಠರಿರುವಂತಹ ಶೋಭನ ಭಟ್ಟರು ಅಂತ ಅವರ ಹೆಸರು. ನೋಡಿ, ಪೂರ್ವಾಶ್ರಮದ ಹೆಸರು ಶೋಭನ ಭಟ್ಟರು. ಅವರು ಗೋದಾವರಿ ತೀರದಿಂದ ಪೂರ್ವ ದಿಕ್ಕಿಗೆ ಬರ್ತಾರೆ, ಅರ್ಥಾತ್ ಆಚಾರ್ಯರ ಇರುವಂತಹ ಸ್ಥಳಕ್ಕೆ ಬರ್ತಾರೆ. ಆಚಾರ್ಯರು ಅಲ್ಲಿ ಇರ್ತಾರಂತೆ. ಆವಾಗ ಆಚಾರ್ಯ ಹತ್ರ ಬಂದು ಪರಮ ಜ್ಞಾನಿಗಳಾದ ಪಂಡಿತ ಶ್ರೇಷ್ಠರಾದ ಆ ಶೋಭನ ಭಟ್ಟರು ಅವರ ಹತ್ತಿರ ಶಿಷ್ಯತ್ವವನ್ನ ಸ್ವೀಕಾರ ಮಾಡಿ, ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಿ, ಪದ್ಮನಾಭ ತೀರ್ಥರು ಎಂಬುವಂತಹ ಹೆಸರಿನಿಂದಾಗಿ ಅವರು ಪ್ರಖ್ಯಾತರಾದರು ಎಂಬುದಾಗಿ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಆಕೃಷ್ಟ ಅಸ್ಯ ಗುಣೈಃ ವ್ಯಾಪ್ತೈಃ ಯಃ ಗೋದಾಯಾಃ ಉಪಾಯಯೋ ಸಹ ಪದ್ಮನಾಭಾಖ್ಯಃ ಪದ್ಮನಾಭ ತೀರ್ಥಾಖ್ಯಃ ಶಿಷ್ಯಃ ಅನ್ಯಃ ಅಭೂತ್ ಸುಚೇತಸಃ. ಅನ್ವಯ ನೋಡಿ. ವ್ಯಾಪ್ತೈಃ, ಪ್ರಪಂಚದಲ್ಲೆಲ್ಲ ವ್ಯಾಪಿಸಿದ. ವ್ಯಾಪ್ತೈಃ, ಪ್ರಪಂಚದಲ್ಲೆಲ್ಲ ವ್ಯಾಪಿಸಿದ.
ಅಸ್ಯ ಗುಣೈಃ ಅಸ್ಯ ಗುಣೈಃ ಈ ಮಧ್ವಾಚಾರ್ಯರ ಗುಣಗಳಿಂದ ಅಸ್ಯ ಗುಣೈಃ ಈ ಮಧ್ವಾಚಾರ್ಯರ ಗುಣಗಳಿಂದ ಆಕೃಷ್ಟಃ ಯಃ ಆಕೃಷ್ಟಃ ಯಃ ಸೆಳೆಯಲ್ಪಟ್ಟ ಯಾವ ಪಂಡಿತೋತ್ತಮರು ಸೆಳೆಯಲ್ಪಟ್ಟ ಯಾವ ಪಂಡಿತೋತ್ತಮರು ಸೆಳೆಯಲ್ಪಟ್ಟ ಯಾವ ಪಂಡಿತೋತ್ತಮರು ಗೋದಾಯಾಹ ಗೋದಾವರಿ ತೀರದಿಂದ ಗೋದಾಯಾಹ ಗೋದಾವರಿ ತೀರದಿಂದ ಗೋದಾವರಿ ತೀರದಿಂದ ಉಪಾಯಯೋ ಬಂದರೋ ಉಪಾಯಯೋ ಬಂದರೋ ಸಹ ಪದ್ಮನಾಭತೀರ್ಥಾಖ್ಯಃ ಸಹ ಪದ್ಮನಾಭತೀರ್ಥಾಖ್ಯಃ ಅಂತಹ ಪದ್ಮನಾಭತೀರ್ಥರೆಂಬ ಹೆಸರುಳ್ಳವರು ಅವರ ಪೂರ್ವಾಶ್ರಮ ಹೆಸರೇನು ಹೇಳಿಲ್ಲ ಅವರು ಅಂತಹ ಪದ್ಮನಾಭತೀರ್ಥರೆಂಬ ಹೆಸರುಳ್ಳವರು ಸುಚೇತಸಃ ಶ್ರೀ ಪೂರ್ಣಪ್ರಜ್ಞರಿಗೆ ಸುಚೇತಸಃ ಶ್ರೀ ಪೂರ್ಣಪ್ರಜ್ಞರಿಗೆ ಅನ್ಯಃ ಶಿಷ್ಯಃ ಅಭೂತ್ ಅನ್ಯಃ ಶಿಷ್ಯಃ ಅಭೂತ್ ಮತ್ತೊಬ್ಬ ಶಿಷ್ಯರಾದರು ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಅವ್ರದ್ದು ಪೂರ್ವಾಶ್ರಮದ ಹೆಸರು ಏನ್ ಹೇಳಿದ್ರಿ? ಶೋಭನ ಭಟ್ಟರು. ಶೋಭನ ಭಟ್ಟರು. ಆಚಾರ್ಯರೇ, ವಿಷ್ಣು ತೀರ್ಥರ ಪೂರ್ವಾಶ್ರಮದ ಹೆಸರೇನ? ಅವರ ಅದೇ ಗೊತ್ತಿಲ್ಲ. ಹೌದು, ಎಲ್ಲೂ ಉಲ್ಲೇಖ ಇಲ್ಲ. ಓ ಹೌದಾ? ಗೂಗಲ್ ನಲ್ಲಿ ಏನೋ ಹಾಕಿದ್ದಾರೆ, ಅದು ಸರಿ ಅಂತ ಅನಿಸ್ಲಿಲ್ಲ. ಏನೋ ಶೌಮಿಕನೋ ಏನೋ ಹಾಕಿದ್ದಾರೆ. ಹಾ,
ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.